ಮರುನಾಳು ಬಾ ಬೆಳಗ್ಗೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅಂತ ಕೇಳ್ಕೊಂತಾರೆ ನಮ್ಮ BM ಶ್ರೀಕಂಠಯ್ಯನವರು. ಅದೇ ರೀತಿಯಾಗಿ ನಾನು ಎಂಬ ಭಾವ ನನ್ನಲ್ಲಿ ತುಂಬಿದ್ದರೆ, ನನ್ನಿಂದಲೇ ಎಂಬ ಅಹಂಕಾರ ನನ್ನನ್ನು ಆಳ್ತಾ ಇದ್ರೆ ಅದು ಅಜ್ಞಾನವೆಂಬ ಕತ್ತಲೆ. ಅಂತಹ ಅಜ್ಞಾನದ ಕತ್ತಲೆಗೆ ಬೆಳಕಿನ ಸಿಂಚನವನ್ನ ಮಾಡೋ ದೇವರೇ ಅಂತ ಪ್ರಾರ್ಥನೆ ಮಾಡ್ತಾ, ಇಂತಹ ಸಾರ್ಥಕವಾದಂತಹ ಸಮಾರಂಭದಲ್ಲಿ ಸಮಾಹಿತಗೊಂಡಿರತಕ್ಕಂತಹ ತಮ್ಮೆಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ಮೊದಲನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರು ಮತ್ತೆ ಶಿಕ್ಷಕ ವರ್ಗದವರು ಏನಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಬಡ ಮಕ್ಕಳಿಗೆ ಏನಾದ್ರೂ ಒಂದು ಸಹಾಯವನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಮನಸ್ಸಿರಬೇಕು. ಅಂತಹ ಮನಸ್ಸು ನಮ್ಮ ಅಧ್ಯಕ್ಷರಿಗಿದೆ. ನಮಗೆ ಅವ್ರಿಗೆ ಬಹಳ ಸಂತೋಷ ಆಗ್ತದೆ. ಜೋರಾದ ಚಪ್ಪಾಳೆ ಬಗ್ಗೆ. ನಮ್ಮ ಧ್ವಜ ಏನು ಮುಗಿಲೆತ್ತರದಲ್ಲಿ ಹಾರಾಡ್ತಾ ಇದೆಯಲ್ವಾ, ನೀವು ನೋಡ್ತಾ ಇದ್ದೀರಲ್ವಾ, ಇದು ಹಾರಾಡ್ತಾ ಇರತಕ್ಕಂಥದ್ದು ಗಾಳಿಯ ಬಲದಿಂದಲ್ಲ. ರಣರಂಗದಲ್ಲಿ ಹೋರಾಡ್ತಾ ಶತ್ರುಗಳ ಎದೆಗೆ ತಮ್ಮ ಗುಂಡುಗಳಿಗೆ ಎದೆಯನ್ನ ಕೊಟ್ಟು ಅಲ್ವಾ, ತಮ್ಮ ಶತ್ರುಗಳ ಎದೆಗೆ ಏನು ಗುಂಡುಗಳು ಹೊಡಿತಾರಲ್ವ ಅವರು, ಅಂತಹ ಗುಂಡುಗಳಿಗೆ ಎದೆಯನ್ನ ಕೊಟ್ಟು ವಿಮಲ ರಕ್ತವನ್ನ ಚೆಲ್ಲಿ ತಮ್ಮ ಪ್ರಾಣವನ್ನ ಬಿಡ್ತಾರಲ್ವಾ, ಅಂತಹ ಸೈನಿಕರ ಕೊನೆಯ ಉಸಿರಿನ ಬಲದಿಂದ ಇವತ್ತು ನಮ್ಮ ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನಮ್ಮ ಭಾರತದಲ್ಲಿ ನಾವು ಹೇಳ್ತೇವೆ ಬಹಳಷ್ಟು ಹಳ್ಳಿಗಳಿದೆ ಅಲ್ವಾ, ನಮ್ಮೆಲ್ಲ ಹಳ್ಳಿಯಿಂದ ಬಂದಂತಹವರು ನಾವೆಲ್ಲ ಅಲ್ವಾ. ಇಂತಹ ಎಲ್ಲ ರೈತಾಪಿ ವರ್ಗದವರು ನಮಗೆ ಅನ್ನದಾತರು. ಅದಕ್ಕೆ ನಾವು ಹೇಳ್ತೇವೆ ಅನ್ನದಾತೋ ಸುಖಿನೋ ಭವಂತು ಅಂತ ಅಲ್ವಾ. ಇಂತಹ ಎಲ್ಲ ಅನ್ನದಾತರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಅಂತ ನಾವು ಹೇಳ್ತೇವೆ ಅಲ್ವಾ. ನಾವು ಇವತ್ತಿನ ಈ ಪ್ರಪಂಚದಲ್ಲಿ ನಾವು ಮುಂದೆ ಸಾಗಬೇಕು, ನಾವು ಮುಂದುವರೆದ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ವಿಜ್ಞಾನದ ಅವಶ್ಯಕತೆ ಅತಿ ಮುಖ್ಯವಾಗಿದೆ. ಅದರಲ್ಲಿ ಪ್ರಕೃತಿಯಲ್ಲಿ ನಾನು ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಸ್ಯಾಟಲೈಟ್ಗಳು ಏನಿದಾವೆ, ನಮ್ಮ ದೇಶವನ್ನ ಕಾಯ್ತಕ್ಕಂತಹ ಡ್ರೋನ್ಸ್ ಏನಿದಾವೆ, ಮಿಸೈಲ್ಸ್ಗಳೇನಿದಾವೆ, ಇದೆಲ್ಲ ಬಹಳ ಮುಖ್ಯವಾದಂಥವು. ಅಂತಹ ಎಲ್ಲ ನಮ್ಮ ವಿಜ್ಞಾನಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. APJ ಅಬ್ದುಲ್ ಕಲಾಂ ಅವರು ಎಲ್ಲ ವಿಜ್ಞಾನಿಗಳಿಗೆ ಜೋರಾದ ಚಪ್ಪಾಳೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ಮಣ್ಣೇ ನನ್ನ ಸರ್ವೋಚ್ಚ ದೇವಲೋಕ, ಭಾರತದ ಮಣ್ಣೇ ನನ್ನ ಸರ್ವೋಚ್ಚ ದೇವಲೋಕ. ಇಂತಹ ಮಣ್ಣಲ್ಲಿ ಮತ್ತೆ ಮತ್ತೆ ಹುಟ್ಟಿ ಧೂಳಿನ ಕಣವಾಗಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂತಹ ಪುಣ್ಯ ಭೂಮಿ ನಮ್ಮ ಭೂಮಿ. ಇಡೀ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ತಮ್ಮ ಕರ್ಮವನ್ನ ಸಹಿಸಲಿಕ್ಕೆ ಬರ್ಬೋದಂತಹ ಒಂದೇ ಒಂದು ಪುಣ್ಯ ಭೂಮಿ ಅಂದ್ರೆ ಅದು ನಮ್ಮ ಭಾರತ. ಅಂತಹ ಭಾರತಾಂಬೆಯನ್ನ ಮತ್ತು ನಮ್ಮ ದೇಶವನ್ನ ಕಾಪಾಡ್ತಕ್ಕಂತಹ ಇಂತಹ ಸುದಿನದಲ್ಲಿ ಎಲ್ಲರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ನಮ್ಮ ದೇಶಕ್ಕಾಗಿ ದುಡಿದಂತಹ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು ಅಲ್ವಾ, ಎಂತ ಚಂದ್ರಶೇಖರ್ ಆಜಾದ್ ಅವರು ಇರ್ಬೋದು, ಇಂತ ಎಲ್ಲ ಗಣ್ಯರಿಗೆ ನಮ್ಮ ನಮನಗಳನ್ನ ಸಲ್ಲಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.